ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಗೆ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಮಾಲ್ಡೀವ್ಸ್ ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆ ಇದೀಗ ಮಾಲ್ಡೀವ್ಸ್ನಲ್ಲಿನ ವಿಪಕ್ಷಗಳು ಭಾರತದ ಬೆನ್ನಿಗೆ ನಿಂತಿವೆ, ಸಪೋರ್ಟ್ ಮಾಡ್ತಿವೆ. ಮೊಹಮ್ಮದ್ ಮೊಯ್ಸು ಸರ್ಕಾರದ ಭಾರತ ವಿರೋಧಿ ನಿಲುವಿನ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಮಾಲ್ಡೀವ್ಸ್ನ 2 ಪ್ರಮುಖ ಪ್ರತಿಪಕ್ಷಗಳಾದ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಮತ್ತು ಡೆಮೊಕ್ರಾಟ್ಸ್ ಪಾರ್ಟಿ ಭಾರತವನ್ನ ಬಹುಕಾಲದ ಮಿತ್ರ ರಾಷ್ಟ್ರ ಅಂತ ಕರೆದಿವೆ. ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಜಂಟಿ ಹೇಳಿಕೆ ಕೊಟ್ಟಿರೋ ಇವೆರಡೂ ಪ್ರಮುಖ ಪ್ರತಿಪಕ್ಷಗಳು ಮಾಲ್ಡೀವ್ಸ್ ಸರ್ಕಾರ ಭಾರತದ ಮೇಲೆ ಬಿದ್ದಿದೆ, ಭಾರತ ವಿರೋಧಿ ಕೆಲಸಗಳಿಗೆ ಕೈ ಹಾಕ್ತಾ ಇದೆ, ಯಾವುದೇ ಒಂದು ದೇಶ ತನ್ನ ಅಭಿವೃದ್ಧಿ ಪರ ಪಾರ್ಟ್ನರ್ ಅನ್ನ ದೂರ ಇಡೋದು ಸರಿಯಲ್ಲ, ಅದು ಭಾರತ ಅವರು ಬಹಳ ಟೈಮ್ನಿಂದ ತುಂಬಾನೇ ಕ್ಲೋಸ್ ಆಗಿರೋ ಮಿತ್ರ ರಾಷ್ಟ್ರ, ಅಂಥವರ ವಿರುದ್ಧ ತಿರುಗಿ ಬೀಳೋದ್ರಿಂದ ದೇಶದ ಮೇಲೆ ದೀರ್ಘಕಾಲದ ಪರಿಣಾಮ ಉಂಟಾಗಬಹುದು. ಈ ಭಾರತ ವಿರೋಧಿ ನೀತಿಯಿಂದ ದೇಶದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿವೆ. ಅಂದಹಾಗೆ ಜನವರಿ 24ನೇ ತಾರೀಕು ಚೀನಾದ ರಿಸರ್ಚ್ ಹಡಗನ್ನ ಬರಮಾಡಿಕೊಳ್ಳೋಕೆ ಮಾಲ್ಡೀವ್ಸ್ ಒಪ್ಪಿಗೆ ಕೊಟ್ಟಿದ್ದ ಬೆನ್ನಲ್ಲೇ ವಿಪಕ್ಷಗಳು ಈ ರೀತಿ ರಿಯಾಕ್ಟ್ ಮಾಡಿವೆ. ಅಂದಹಾಗೆ ಈಗ ವಿಪಕ್ಷದಲ್ಲಿ ಕೂತಿರೋ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಭಾರತದ ಪರ ಅಂತ ಗುರುತಿಸಿಕೊಂಡಿದೆ. ಈ ಹಿಂದೆ ಇದೇ ಪಕ್ಷದಿಂದ ಇಬ್ರಾಹಿಂ ಸೋಲಿ ಅಧಿಕಾರ ಮಾಡಿದ್ರು, ಭಾರತದೊಂದಿಗೆ ಸಾಕಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದ್ರು, ತುಂಬ ಭಾರತಕ್ಕೆ ಮಾಲ್ಡೀವ್ಸ್ ಅನ್ನ ಹತ್ತಿರಕ್ಕೆ ತಗೊಂಡ್ಬಂದಿದ್ರು. ಆದರೆ ಇಬ್ರಾಹಿಂ ಸೋಲಿಯನ್ನ ಸೋಲಿಸಲಾಯಿತು. ಮೊಹಮ್ಮದ್ ಮೊಯ್ಸ್ರ ಸರ್ಕಾರ ಬಂತು. ಆಮೇಲೆ ಈ ಎಲ್ಲ ಒಪ್ಪಂದಗಳನ್ನು ಬದಿಗೆ ತಳ್ತಾ ಇದ್ದಾರೆ, ಇವರು ಭಾರತವನ್ನ ದೂರ ತಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಈಗ ಅಲ್ಲಿನ ವಿಪಕ್ಷ ಭಾರತದ ಪರವಾಗಿ ಬ್ಯಾಟಿಂಗ್ ಮಾಡಿತು. ಸದ್ಯ ಮಾಲ್ಡೀವ್ಸ್ನಲ್ಲಿ ಭಾರತದ ವಿಚಾರಕ್ಕೆ ಅಲ್ಲಿನ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಬಡಿದಾಟ ಶುರುವಾಗಿವೆ. ಕೆನಡಾದ ಜಸ್ಟಿನ್ ಟ್ರುಡೂ ಸರ್ಕಾರ ಭಾರತದ ಮೇಲೆ ಮತ್ತೊಂದು ಆರೋಪ ಮಾಡಿದೆ. 2019-2021 ಕೆನಡಾ ಫೆಡರಲ್ ಎಲೆಕ್ಷನ್ನಲ್ಲಿ ಭಾರತ ತನ್ನ ಪ್ರಭಾವ ಬೀರೋಕೆ ಟ್ರೈ ಮಾಡಿದೆ ಅಂತ ಆರೋಪಿಸಿ ತನಿಖೆ ಮಾಡೋಕೆ ಮುಂದಾಗಿದೆ. ಈ ಮೊದಲು ತನ್ನ ಎಲೆಕ್ಷನ್ನಲ್ಲಿ ಚೀನಾ ಪಾತ್ರ ಇದೆ ಅಂತ ತನಿಖೆ ಮಾಡೋಕೆ ಆಯೋಗವೊಂದನ್ನ ಕೆನಡಾ ಸರ್ಕಾರ ರಚಿಸಿತ್ತು. ಈ ಆಯೋಗ ಇದೀಗ ಭಾರತದ ವಿರುದ್ಧ ತನಿಖೆ ಮಾಡೋಕೆ ಮುಂದಾಗಿದೆ. ಈ ಮೂಲಕ ಭಾರತದ ಜೊತೆಗಿನ ರಾಜತಾಂತ್ರಿಕ ಸಂಬಂಧಕ್ಕೆ ಟ್ರುಡೂ ಸರ್ಕಾರ ಮತ್ತಷ್ಟು ಹುಳಿ ಹಿಂಡಿದೆ. ಈ ಆಯೋಗ ಮುಂಬರುವ ಮೇ 3ನೇ ತಾರೀಕು ತನ್ನ ಮಧ್ಯಂತರ ವರದಿ ಸಲ್ಲಿಸಲಿದ್ದು 2024 ಅಂತ್ಯದಲ್ಲಿ ತನಿಖೆ ಕಂಪ್ಲೀಟ್ ಮಾಡುತ್ತಂತೆ. ಅಂದಹಾಗೆ ಈ ತನಿಖೆ ಮಾಡಬೇಕು ಅಂತ ಕೆನಡಾದ ಡೆಮೊಕ್ರೆಟಿಕ್ ಪಾರ್ಟಿಯ ಲೀಡರ್ ಜಗಮೀತ್ ಸಿಂಗ್, ಈತ ಖಲಿಸ್ತಾನಿ ಸಿಂಪಥೈಸರ್, ಖಲಿಸ್ತಾನಿಗಳಿಗೆ ಕುಮ್ಮ ಕೊಡ್ತಿರೋದೇ ಈತನ ಪಾರ್ಟಿ. ಈ ಪಾರ್ಟಿಯ ಸಪೋರ್ಟ್ನೊಂದಿಗೆ ಟ್ರುಡೂ ಸಿಂಹಾಸನದ ಮೇಲೆ ಕೂತಿಯಾರಲ್ಲಿ ಪ್ರಧಾನಿಯಾಗಿ. ಹಾಗಾಗಿ ಈತ ಹೇಳದ ಜಗಮೀತ್ ಸಿಂಗ್ ಅಂತ ಹೇಳಿ ಟ್ರುಡೂ ಓಕೆ ನೀವು ಹೇಳಿದ್ಮೇಲೆ ಯಾವುದಿಲ್ಲ ಅಂತೀವಿ, ಮಾಡೋಣ ತನಿಖೆ ಅಂತ ಹೇಳಿ ತನಿಖೆ ಶುರು ಮಾಡಿದ್ದಾರೆ. ಭಾರತದ ಜೊತೆಗೆ ರಷ್ಯಾ, ಇರಾನ್ಗಳ ಮೇಲೂ ಕೂಡ ಕೆನಡಾ ತನಿಖೆ ಮಾಡೋಕೆ ಮುಂದಾಗಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಸೌದಿ ಅರೇಬಿಯಾ ಇದೇ ಮೊದಲ ಬಾರಿಗೆ ಮದ್ಯದಂಗಡಿ ತೆರೆಯೋಕೆ ಸಜ್ಜಾಗಿದೆ. ರಾಜಧಾನಿ ರಿಯಾದ್ನಲ್ಲಿ ಸೀಮಿತ ಗ್ರಾಹಕರು ಹಾಗೂ ಮುಸ್ಲಿಮೇತರ ರಾಜತಾಂತ್ರಿಕ ಅಧಿಕಾರಿಗಳಿಗಾಗಿ ಮದ್ಯದಂಗಡಿ ಆರಂಭ ಮಾಡೋಕೆ ತಯಾರಿ ನಡೆಸಲಾಗಿದೆ. ಈ ಬಗ್ಗೆ ಸೌದಿಯ ಸರ್ಕಾರಿ ಮಾಧ್ಯಮ ಮತ್ತು ಸೌದಿಯ ಸರ್ಕಾರಿ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶಿಗರ ಅಕ್ರಮ ಮದ್ಯ ಕೊಳ್ಳುವಿಕೆಯನ್ನು ತಡೆಗಟ್ಟೋಕೆ ನಾವು ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಎಲ್ಲೆಲ್ಲೋ ಇಲ್ಲೀಗಲ್ ಆಗಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ತಗೊಂಡು ಕುಡಿಯೋದೇನಕ್ಕವರು ಲೀಗಲ್ ಆಗಿ ಸಿಗೋ ಥರ ಅವ್ರಿಗೆ ಮಾತ್ರ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ಮಸ್ತ್ಮಗ.com ನಲ್ಲಿ ಪಬ್ಲಿಷ್ ಆಗ್ತಾ ಇದೆ, ನೀವು ಅದನ್ನು ಚೆಕ್ ಮಾಡಬಹುದು. ಕೆಂಪು ಸಮುದ್ರದಲ್ಲಿ ಇರಾನ್ ಬೆಂಬಲಿತ ಹೌತಿಗಳು ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಈಗ ಮತ್ತೆ ಅಮೆರಿಕದ 2 ಹಡಗುಗಳ ಮೇಲೆ ದಾಳಿ ಮಾಡಿದ್ದಾರೆ. ಅಮೆರಿಕದ ಮಾಸ್ಕ್ ಡೆಟ್ರಾಯ್ಟ್ ಮತ್ತು ಮಾಸ್ಕ್ ಚಸಪೀಕ್ ಅನ್ನೋ ಸರಕುಗಳನ್ನು ಹೊತ್ತ 2 ಕಂಟೇನರ್ ಹಡಗುಗಳ ಮೇಲೆ ದಾಳಿಯಾಗಿದೆ. ಹಡಗುಗಳನ್ನು ಟಾರ್ಗೆಟ್ ಮಾಡಿ ಒಟ್ಟು 3 ಆಂಟಿಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೌತಿಗಳು ಹಾರಿಸಿದ್ದಾರೆ. ಪರಿಣಾಮ 1 ಕ್ಷಿಪಣಿ ಗುರಿ ತಪ್ಪಿ ನೀರು ಪಾಲಾಗಿದ್ರೆ 2 ಕ್ಷಿಪಣಿಗಳನ್ನು ಅಮೆರಿಕದ ನೌಕಾಪಡೆ ಹೊಡೆದುರುಳಿಸಿದೆ.
ಹೀಗಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನು ಕೊಟ್ಟಿದೆ. ಇತ್ತೀಚೆಗಷ್ಟೇ ಇರಾಕ್ನಲ್ಲಿರೋ ಅಮೆರಿಕದ ಸೇನಾ ಪಡೆಗಳ ಮೇಲೆ ಇರಾನ್ ಬೆಂಬಲಿತ ಗುಂಪುಗಳು ಸೇರಿ ದಾಳಿ ಮಾಡಿದ್ರು. ಇದರ ಬೆನ್ನಲ್ಲೇ ಜನವರಿ 24ನೇ ತಾರೀಕು ಇರಾಕ್ನಲ್ಲಿರೋ ಇರಾನ್ ಬೆಂಬಲಿತ ಗುಂಪುಗಳ ಮೇಲೆ ಅಮೆರಿಕ ಕೌಂಟರ್ ಅಟ್ಯಾಕ್ ಮಾಡಿತ್ತು. ಇದೀಗ ಈ ದಾಳಿ ಪ್ರತಿದಾಳಿಗೆ ಇರಾಕ್ ರಿಯಾಕ್ಟ್ ಮಾಡಿದೆ. ತನ್ನ ನೆಲದಲ್ಲಿ 2 ರಾಷ್ಟ್ರಗಳು ಕಿತ್ತಾಡಿಕೊಂಡು ಅಶಾಂತಿ ಹಿಂಸೆಗೆ ಕಾರಣ ಆಗಿದ್ದಾರೆ ಅಂತ ಇರಾಕ್ ಧ್ವನಿ ಎತ್ತಿದೆ. ಜೊತೆಗೆ ಇರಾಕ್ನಲ್ಲಿ ಪ್ರಾದೇಶಿಕ ಹಿಂಸಾಚಾರಗಳು ಒಂದೇ ಸಮನೆ ಹೆಚ್ಚಾಗೋಕೆ ಅಮೆರಿಕ ಕಾರಣ. ಅಮೆರಿಕ ಈ ಪ್ರದೇಶದಲ್ಲಿ ಉದ್ವಿಗ್ನತೆಯನ್ನು ಎಲಿವೇಟ್ ಮಾಡ್ತಾ ಇದೆ ಅಂತ ಇರಾಕ್ ಆರೋಪಿಸಿದೆ. ಅಮೆರಿಕ ದಾಳಿಯನ್ನ ಆಕ್ರಮಣಕಾರಿ ನಡೆ ಅಂತ ಖುದ್ದು ಇರಾಕ್ ಪ್ರಧಾನಿ ಕಚೇರಿ ವಕ್ತಾರರು ಕರೆದಿದ್ದಾರೆ. ಅಂದಹಾಗೆ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಹಮಸ್ ಯುದ್ಧ ಶುರು ಆದಾಗಿನಿಂದ ಇರಾಕ್ನಲ್ಲಿ ಅಮೆರಿಕ ಮತ್ತು ಇರಾನ್ ಪ್ರಾಕ್ಸಿ ಗುಂಪುಗಳ ನಡುವೆ ಸಂಘರ್ಷ ನಡೀತಾ ಇದೆ. ಇಲ್ಲಿವರೆಗೆ ದಾಳಿಗಳನ್ನು ಸಹಿಸಿಕೊಂಡು ಬಾಯ ಮುಚ್ಚಿಕೊಂಡು ಕೂತಿದ್ದ ಇರಾಕ್ ಇದೀಗ ಅಮೆರಿಕ ವಿರುದ್ಧ ತಿರುಗಿಬಿದ್ದಿದೆ. ಗಮನಿಸಬೇಕಾದ ಅಂಶ ಅಂದರೆ ಅಮೆರಿಕ ಮತ್ತು ಇರಾಕ್ಗೆ ಮಿತ್ರ ರಾಷ್ಟ್ರಗಳು. ಆದರೆ ಈ ವಿಚಾರದಲ್ಲಿ ಇದೀಗ ಇರಾಕ್ ಅಮೆರಿಕವನ್ನು ವಿರೋಧಿಸಿ ಇರಾನ್ ಪರ ವಾಲ್ತಿರೋ ಹಾಗೆ ಕಾಣಿಸ್ತಾ ಇದೆ. ಗಾಜಾ ಯುದ್ಧ ಶುರುವಾದಾಗಿನಿಂದ ಇರಾಕ್ ಮತ್ತು ಸಿರಿಯಾದಲ್ಲಿರೋ ಅಮೆರಿಕನ್ ಪಡೆಗಳ ಮೇಲೆ ಇರಾನ್ ಬೆಂಬಲಿತ ಗುಂಪುಗಳು ಇಲ್ಲಿಯವರೆಗೆ ಒಟ್ಟು 150 ಬಾರಿ ದಾಳಿ ನಡೆಸಿವೆ. ರಸ್ತೆ ಅಪಘಾತದಲ್ಲಿ ಶ್ರೀಲಂಕಾದ ಜಲಸಂಪನ್ಮೂಲ ಸಚಿವ ಸನತ್ ನಿಶಾಂತ ಮೃತಪಟ್ಟಿದ್ದಾರೆ. ಜನವರಿ 25ನೇ ತಾರೀಕು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಸಚಿವರು ಪ್ರಯಾಣ ಮಾಡುತ್ತಿದ್ದ ಕಾರು ಹಾಗೂ ಲಾರಿ ನಡುವೆ ಅಪಘಾತ ಉಂಟಾಗಿದೆ. ಪರಿಣಾಮ ಸಚಿವರು ಹಾಗೂ ಅವರ ಭದ್ರತಾ ಸಿಬ್ಬಂದಿ ಗಂಭೀರ ಗಾಯಗೊಂಡಿದ್ರು. ಆದರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಸ್ವೀಡನ್ ನ್ಯಾಟೋ ಗುಂಪಿಗೆ ಸೇರೋ ವಿಚಾರವಾಗಿ ಹಂಗೇರಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ. ಸ್ವೀಡನ್ಗೆ ನ್ಯಾಟೋ ಗುಂಪಿನ ಮೆಂಬರ್ಶಿಪ್ ಕೊಡಿಸೋಕೆ ನಾವು ನಮ್ಮ ಪಾರ್ಲಿಮೆಂಟ್ನಲ್ಲಿ ಮಾತುಕತೆ ಮಾಡ್ತೀವಿ ಅಂತ ಹಂಗೇರಿ ಪ್ರಧಾನಿ ವಿಕ್ಟರ್ ಆರ್ಬನ್ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಟರ್ಕಿ ಪಾರ್ಲಿಮೆಂಟ್ ಕೂಡ ಸ್ವೀಡನ್ ನ್ಯಾಟೋ ಸೇರೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಇದೀಗ ಈ ಬಗ್ಗೆ ಒಪ್ಪಿಗೆ ನೀಡೋಕೆ ಮೀನಾಮೇಷ ಎಣಿಸ್ತಾ ಇದ್ದ ಹಂಗೇರಿ ಕೂಡ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ವಿಚಾರವಾಗಿ ಚರ್ಚೆ ಮಾಡೋಕೆ ಸ್ವೀಡನ್ ಪ್ರಧಾನಿ ಓಲ್ಫ್ ಕ್ರಿಸ್ಟರ್ಸನ್ರನ್ನ ಹಂಗೇರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅಂದಹಾಗೆ ರಷ್ಯಾ ಯುಕ್ರೇನ್ ಸಂಘರ್ಷ ಶುರುವಾದ ನಂತರ ಸ್ವೀಡನ್ ಕೂಡ ಅಮೆರಿಕ ನೇತೃತ್ವದ ನ್ಯಾಟೋ ಗುಂಪನ್ನು ಸೇರೋಕೆ ಸಜ್ಜಾಗಿತ್ತು. ಆದರೆ ನ್ಯಾಟೋ ಗುಂಪನ್ನು ಸೇರಬೇಕು ಅಂದರೆ ಅದರಲ್ಲಿರೋ ಎಲ್ಲ ದೇಶಗಳು ಒಪ್ಪಿಗೆಯನ್ನು ಕೊಡಬೇಕು. ಸೊ ಟರ್ಕಿ ಈ ಮುಂಚೆನ ಒಪ್ಪಿಗೆ ಕೊಡಲ್ಲ ಅಂತ ಹೇಳಿ ಕಡೆಗೆ ಮೊನ್ನೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಹಂಗೇರಿ ಕೂಡ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸ್ವೀಡನ್ಗೆ ನ್ಯಾಟೋ ಮೆಂಬರ್ಶಿಪ್ ಸಿಗೋದು ಬಹುತೇಕ ಪಕ್ಕ ಆದಂಗೆ ಕಾಣಿಸ್ತಾ ಇದೆ. ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿರೋ ಫಿಲಿಪ್ ದ್ವೀಪದ ಬೀಚ್ನಲ್ಲಿ ಮುಳುಗಿ ಭಾರತೀಯ ಮೂಲದ 4 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಪೈಕಿ 3 ಮಹಿಳೆಯರು ಹಾಗೂ ಒಬ್ಬ ಪುರುಷ ಸೇರಿದ್ದಾರೆ. ಬೀಚ್ನಲ್ಲಿ ಯಾವುದೇ ಸರ್ವೆಲೆನ್ಸ್ ಅಥವಾ ಕಣ್ಗಾವಲು ಇರಲಿಲ್ಲ ಅಂತ ಗೊತ್ತಾಗಿದೆ. ಆಸ್ಟ್ರೇಲಿಯಾದಲ್ಲಿರೋ ಭಾರತೀಯ ಹೈಕಮಿಷನರಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಕಾಲ್ ಬಂದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ರಕ್ಷಣಾ ತಂಡ ಈ 4 ಜನರನ್ನ ಬಚಾವ್ ಮಾಡೋಕೆ ಟ್ರೈ ಮಾಡಿತ್ತು. ಆದರೆ ದುರದೃಷ್ಟವಶಾತ್ ಸಮುದ್ರದಲ್ಲಿ ಮುಳುಗಿದ್ದ 2 ಮಹಿಳೆಯರು ಮತ್ತೊಬ್ಬ ವ್ಯಕ್ತಿ ಅದಾಗಲೇ ಮೃತಪಟ್ಟಿದ್ರು. ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದ ಮತ್ತೊಬ್ಬ ಮಹಿಳೆಯನ್ನ ಕೂಡಲೇ ಏರ್ ಲಿಫ್ಟ್ ಮಾಡಲಾಯಿತು. ಆದರೆ ಮಾರ್ಗ ಮಧ್ಯೆ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ತಾಂತ್ರಿಕ ದೋಷದಿಂದ ಬೋಯಿಂಗ್ 737 ಜೆಟ್ ವಿಮಾನಗಳ ಹಾರಾಟ ಮತ್ತು ತಯಾರಿಕೆಗೆ ಅಮೆರಿಕದಲ್ಲಿ ಬ್ರೇಕ್ ಹಾಕಲಾಗಿತ್ತು. ಅಲ್ಲದೆ ವಿಮಾನದ ಸೇಫ್ಟಿ ಹಾಗೂ ತಯಾರಿಕೆ ಬಗ್ಗೆ ತನಿಖೆ ನಡೆಸಲಾಗಿತ್ತು. ಇದೀಗ ತನಿಖೆ ಮುಗಿದ ನಂತರ ಹಾರಾಟ ನಡೆಸಬಹುದು ಅಂತ US ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಅಥವಾ FAA ಅಮೆರಿಕ ಏರ್ಲೈನ್ಸ್ಗಳಿಗೆ ಅನುಮತಿಯನ್ನು ಕೊಟ್ಟಿದೆ. ಜನವರಿ 28ನೇ ತಾರೀಕಿನಿಂದ ಬೋಯಿಂಗ್ 737 ಮ್ಯಾಕ್ಸ್ 9 ವಿಮಾನಗಳು ಮತ್ತೆ ಹಾರಾಟ ನಡೆಸೋ ಚಾನ್ಸಸ್ ಇದೆ. ಉತ್ತರ ಕೊರಿಯಾ ಬುಧವಾರ ಒಂದಷ್ಟು ಕ್ರೂಸ್ ಕ್ಷಿಪಣಿಗಳನ್ನು ಹಳದಿ ಸಮುದ್ರದ ಕಡೆಗೆ ಹಾರಿಸಿದೆ ಅಂತ ದಕ್ಷಿಣ ಕೊರಿಯಾ ಹೇಳಿಕೆಯನ್ನು ಕೊಟ್ಟಿತ್ತು. ಇದೀಗ ಈ ಲಾಂಚ್ಗಳ ಬಗ್ಗೆ ಉತ್ತರ ಕೊರಿಯಾ ಕ್ಲಾರಿಟಿಯನ್ನು ಕೊಟ್ಟಿದೆ. ಪೊಲ್ವಾಜಾಲ್ 331 ಅನ್ನೋ ಅತ್ಯಾಧುನಿಕ ಸ್ಟ್ರಾಟಜಿಕ್ ಕ್ರೂಸ್ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿದ್ದೀವಿ ಅಂತ ಹೇಳಿದೆ. ಇನ್ನು ಅಭಿವೃದ್ಧಿ ಹಂತದಲ್ಲಿರೋ ಈ ಕ್ಷಿಪಣಿಗೆ ಅಣ್ವಸ್ತ್ರಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಇದೆ. ಚೀನಾದಲ್ಲಿ ಮತ್ತೊಂದು ಅಗ್ನಿ ದುರಂತ ಉಂಟಾಗಿದ್ದು ಸಾವನ್ನಪ್ಪಿದವರ ಸಂಖ್ಯೆ ಇದರಲ್ಲಿ 39ಕ್ಕೆ ಏರಿಕೆಯಾಗಿದೆ. ಜಿಯಾಂಗ್ಸಿ ಪ್ರಾಂತ್ಯದ ಶೆನ್ಯು ನಗರದ ಅಂಗಡಿಯೊಂದರಲ್ಲಿ ಜನವರಿ 24ರ ಸಂಜೆ ಈ ಅವಘಡ ಆಗಿದೆ. ಈ ಘಟನೆಯಲ್ಲಿ ಇನ್ನೂ ಹಲವಾರು ಜನ ಗಾಯಗೊಂಡಿದ್ದಾರೆ. 60 ಟನ್ LNG ಗ್ಯಾಸ್ ಹೊತ್ತೊಯ್ತಾ ಇದ್ದ ಲಾರಿಯೊಂದು ಕಾರ್ಗೆ ಡಿಕ್ಕಿ ಹೊಡೆದ ಪರಿಣಾಮ 6 ಜನ ಮೃತಪಟ್ಟಿರುವ ಘಟನೆ ಮಂಗೋಲಿಯಾದಲ್ಲಿ ಆಗಿದೆ. ರಾಜಧಾನಿ ಉಲನ್ ಬತಾರ್ ಬಳಿ ಈ ದುರಂತ ಬುಧವಾರ ನಡೆದಿದೆ. ಘಟನೆಯಲ್ಲಿ ಇನ್ನೂ 14 ಜನ ಗಾಯಗೊಂಡಿದ್ದಾರೆ ಅಂತ ಮಂಗೋಲಿಯನ್ ರಾಷ್ಟ್ರೀಯ ತುರ್ತು ನಿರ್ವಹಣಾ ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದೆ. ಇತ್ತೀಚೆಗಷ್ಟೇ ಅರ್ಜೆಂಟೀನಾ ಅಧ್ಯಕ್ಷನಾಗಿರುವ ಹಾವಿಯರ್ ಮಿಲೆ ವಿರುದ್ಧ ದೇಶಾದ್ಯಂತ ಭಾರೀ ಪ್ರತಿಭಟನೆಗಳು ಶುರುವಾಗಿವೆ. ಬುಧವಾರ ಮಿಲೆ ಸರ್ಕಾರದ ವಿರುದ್ಧ ಸಾರ್ವತ್ರಿಕ ಮುಷ್ಕರ ನಡೆಸಲಾಗಿದೆ. ದೇಶದ ಆರ್ಥಿಕತೆಯನ್ನು ಸ್ಟ್ರಾಂಗ್ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದಿದ್ದಂಥ ಮಿಲಿಯ ನೂತನ ನೀತಿಗಳ ವಿರುದ್ಧ ಜನ ರುಚಿಗೆದ್ದಿದ್ದಾರೆ.
ಮಿಲಿ ಅಧಿಕಾರಕ್ಕೆ ಬಂದಾಗಲಿಂದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಧಿಕಾರಗಳನ್ನು ಕಟ್ ಮಾಡೋಕೆ ಮುಂದಾಗಿದ್ದಾರೆ. ದೇಶದ ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತ ಅವ್ರನ್ನ ಆರಿಸಿ ಕಳಿಸಿದ ಜನರೇ ಪ್ರತಿಭಟಿಸ್ತಾ ಇದ್ದಾರೆ. ಸಿಯರಾ ಸ್ಪೇಸ್ ಅನ್ನೋ ಸ್ಪೇಸ್ ಟೆಕ್ನಾಲಜಿ ಸಂಸ್ಥೆ ಇದೀಗ ತನ್ನ ಪೂರ್ಣ ಪ್ರಮಾಣದ ಸ್ಪೇಸ್ ಸ್ಟೇಷನ್ ಮಾಡ್ಯೂಲ್ ಅಥವಾ ಮಾದರಿಯನ್ನು ಟೆಸ್ಟ್ ಮಾಡಿದೆ. ದೊಡ್ಡ ಬಲೂನ್ ತರ ಇರೋ ಸ್ಪೇಸ್ ಸ್ಟೇಷನ್ ಮಾಡ್ಯೂಲ್ನ ರಫ್ ವರ್ಷನ್ ಅನ್ನ ಸ್ಫೋಟಿಸಿ ಟೆಸ್ಟ್ ಮಾಡಲಾಗಿದೆ. ಈ ಟೆಸ್ಟ್ನಲ್ಲಿ 164 ಡೈನಮೈಟ್ ಸಿಡಿಮದ್ದುಗಳಿಗೆ ಸಮನಾದ ನಿಯಂತ್ರಿತ ಸ್ಫೋಟ ಇತ್ತು ಅಂತ ಸಂಸ್ಥೆ ಹೇಳಿದೆ. ನಾಸಾದ ISS ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ರಿಪ್ಲೇಸ್ ಮಾಡೋ ಉದ್ದೇಶದೊಂದಿಗೆ ಈ ಮಹತ್ವದ ಟೆಸ್ಟ್ ಮಾಡಲಾಗಿದೆ. ಯಾಕಂದರೆ 2030ರಲ್ಲಿ ISS ತನ್ನ ಕೆಲಸವನ್ನು ಮುಗಿಸಿ ರಿಟೈರ್ ಆಗುತ್ತೆ. ಇದರಿಂದ ISS ಜಾಗ ತುಂಬೋಕೆ ಸಿಯರಾ ಈ ನೂತನ ಸ್ಪೇಸ್ ಸ್ಟೇಷನ್ ಮಾಡ್ಯೂಲ್ ಅನ್ನು ಸಿದ್ಧಪಡಿಸಿದೆ. ಈ ಮಾಡ್ಯೂಲ್ ಎಷ್ಟು ಪ್ರೆಷರ್ ಸಹಿಸಿಕೊಳ್ಳುತ್ತೆ ಅಂತ ಟೆಸ್ಟ್ ಮಾಡೋಕ್ಕೆ ಈ ಸ್ಫೋಟ ನಡೆಸಿ ಇದನ್ನು ಸ್ಫೋಟಿಸಿ ಟೆಸ್ಟ್ ಮಾಡಿ ನೋಡಲಾಗಿದೆ. ಇಡೀ ಜಗತ್ತನ್ನು ನಡುಗಿಸಿದ ಕೊರೋನಾ ವೈರಸ್ ನಂತರ ಇದೀಗ 48,500 ವರ್ಷಗಳ ಹಳೆಯ ಝಾಂಬಿ ವೈರಸ್ ವಾಪಸ್ ಆಗುತ್ತೆ ಅನ್ನೋ ಭೀತಿ ಉಂಟಾಗಿದೆ. 48,500 ವರ್ಷಗಳ ಹಳೆದಂತೆ ಇದು ಆರ್ಕ್ಟಿಕ್ ಪ್ರದೇಶದಲ್ಲಿ ಹಿಮಗಡ್ಡೆ ಕರಗಿ ಝಾಂಬಿ ವೈರಸ್ ಜಗತ್ತನ್ನು ಮತ್ತೆ ಆವರಿಸಬಹುದು ಅಂತ ಫ್ರಾನ್ಸ್ನ ಮಾಸೆ ಯೂನಿವರ್ಸಿಟಿಯ ವಿಜ್ಞಾನಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದಹಾಗೆ ಹೆಚ್ಚಾಗ್ತಿರೋ ಜಾಗತಿಕ ತಾಪಮಾನದಿಂದ ಆರ್ಕ್ಟಿಕ್ನಲ್ಲಿ ಹಿಮ ಕರಗ್ತಾ ಇದೆ. ಈ ಹಿಮಗಡ್ಡೆಯಲ್ಲಿ ಅದೆಷ್ಟೋ ವರ್ಷಗಳಿಂದ ಜಾಮ್ ಆಗಿದ್ದ ಮೆಥೋಸೆಲಾ ಮೈಕ್ರೋಬ್ಗಳು ಹಿಮ ಕರಗುವಾಗ ರಿಲೀಸ್ ಆಗಲಿವೆ. ಇದರಿಂದ ಝಾಂಬಿ ವೈರಸ್ ಹುಟ್ಕೊಂಡು ಹರಡಬಹುದು. ಸೈಬೀರಿಯಾದಿಂದ ಕಲೆಕ್ಟ್ ಮಾಡಿರೋ ಕೆಲ ಸ್ಯಾಂಪಲ್ಗಳಲ್ಲಿ ಇಂತಹ ಪುರಾತನ ರೋಗಕಾರಕಗಳು ಪತ್ತೆಯಾಗಿವೆ ಅಂತ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.